ದೆಹಲಿಯಲ್ಲೂ ಹೆಚ್ಚಾಗ್ತಾ ಇದೆ H1N1 ಪ್ರಕರಣಗಳ ಸಂಖ್ಯೆ. ದೆಹಲಿಯಲ್ಲಿ ಈವರೆಗೆ 2308 H1N1 ಪ್ರಕರಣ ಪತ್ತೆ ಆಗಿರೋದು. ನಿನ್ನೆ ಆರೋಗ್ಯ ಅಧಿಕಾರಿಗಳ ಸಭೆ ನಡೆಸಿದ ಸಿಎಂ ರೇಖಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಶಾಲೆಗಳಿಗೆ ಗೈಡ್ಲೈನ್ಸ್. H1N1 ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರತ್ಯೇಕ ವಾರ್ಡ್ ಸಿದ್ಧ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್. ನೋಡಿ, H1N1 ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. H1N1 ಲಕ್ಷಣಗಳು ಹೇಗಿದೆ ಅಂತ ನೋಡೋದಾದ್ರೆ, ಒಣ ಅಥವಾ ನಿರಂತರವಾದ ಕೆಮ್ಮು, ಗಂಟಲು ನೋವು, ಮೂಗು ಕಟ್ಟೋದು, ನಿರಂತರವಾಗಿ ನೀರು ಸೋರುವುದು, ತೀವ್ರವಾದ ದೇಹದ ನೋವು, ಸ್ನಾಯು ಮತ್ತು ಕೀಲುಗಳಲ್ಲಿ ನೋವು, ವಿಪರೀತ ತಲೆನೋವು, ದೇಹದಲ್ಲಿ ವಿಪರೀತ ಸುಸ್ತು, ಮಕ್ಕಳಲ್ಲಿ ವಾಂತಿ ಮತ್ತು ಬೇದಿ ಕೂಡ ಕಾಣಿಸ್ಕೊಳ್ಳೋದು. ಸೊ ಇದೆಲ್ಲವೂ ಕೂಡ ಲಕ್ಷಣಗಳು. ಸೊ ಈ ಥರದ್ದು ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತ ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ. ಸೊ ನಾರ್ಮಲ್ ಆಗಿ ಜ್ವರ ಇದೆ, ವೈರಲ್ ಫೀವರು ಇಷ್ಟೇನೆ ಅಂತ ಅಲ್ಲ. ಶಾಲೆಗಳಿಗೆ ಈ ಗೈಡ್ಲೈನ್ಸನ್ನು ದೆಹಲಿಯಲ್ಲಿ ಕೊಟ್ಟಿರೋದು ನೀವು ಗಮನಿಸ್ತಾ ಇರ್ಬೋದು. ಕೆಮ್ಮು ಆಮೇಲೆ ಸೀನುವಾಗ ಎಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದನ್ನು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಊಟಕ್ಕೆ ಮುನ್ನ ಮಕ್ಕಳು ಸರಿಯಾಗಿ ಕೈ ತೊಳಿಬೇಕು, ಉಸಿರಾಟದ ಸಮಸ್ಯೆ ಇರುವ ವ್ಯಕ್ತಿಯಿಂದ ಅಂತರ ಇರಬೇಕು, ಇದನ್ನು ಕೂಡ ತಿಳಿಸಲಾಗಿದೆ. ಶಾಲೆಗಳಿಗೆ ಈ ಹೊಸ ಗೈಡ್ಲೈನ್ಸನ್ನು ನೀಡಿರೋದು. ಕೆಮ್ಮುವಾಗ, ಸೀನುವಾಗ ಮಕ್ಕಳು ಕರ್ಚೀಫನ್ನು ಬಳಸಬೇಕು ಅನ್ನೋದೆಲ್ಲ ಸೂಚಿಸಿದ್ದಾರೆ.